ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಭಾರತದ ಅಭಿವೃದ್ಧಿಯತ್ತ ಸಾಗಲು ಮೋದಿ ಪ್ರಧಾನಿಯಾಗಬೇಕು. ಆರ್ ಅಶೋಕ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬರಗಾಲ ಬರೋದು ಸಾಧ್ಯ. ಬರ ಪ್ರವಾಹ ಪರಿಹಾರವಾಗಿ ರಾಜ್ಯಕ್ಕೆ ಕೇವಲ ಚಿಪ್ಪು ನೀಡಿದೆ. ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭರಪೂರ ಪರಿಹಾರ ನೀಡಿದೆ ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಪಟ್ಟಣದ ಸಂತೆ ಬಜಾರದಲ್ಲಿ ನಡೆದ ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಇವರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಆಗಿದ್ದು ರಾವಣನಿಗೆ 10 ತಲೆ ಇದ್ದಂತೆ ಇವರು 10 ನಾಲಿಗೆ ಇಟ್ಟುಕೊಂಡು ಮಾತನಾಡುತ್ತಿದ್ದಾರೆ. ಈ ಮೊದಲು ಮಾರ್ಗಸೂಚಿ ಪ್ರಕಾರ 4,860 ಕೋಟಿ ರೂಪಾಯಿ ನಷ್ಟ ಪರಿಹಾರ ನೀಡಬೇಕು ಅಂತ ಕೇಳಿ ಈಗ ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ನೀಡಿದ ನಂತರ 18,172 ಕೋಟಿ ರೂಪಾಯಿ ನೀಡಬೇಕು ಅಂತ ಪ್ರತಿಭಟನೆ ಮಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ 2 ನಾಲಿಗೆ ಹೊಂದಿದ್ದು ಈ ಸರ್ಕಾರ ತೊಲಗಬೇಕು. ಕಾಂಗ್ರೆಸ್ ಅತ್ತ ಸರ್ಕಾರ ತೊಲಗಲಿ, ಇಲ್ಲವಾದರೆ ರಾಜ್ಯಕ್ಕೆ ಉಳಿಗಾಲವಿಲ್ಲ ಎಂದರು. ಚಿತ್ರನಟಿ ತಾರಾ ಅನುರಾಧ ಮಾತನಾಡಿ, ನೋಟ್ ಬ್ಯಾನ್ ಮಾಡಿದ್ರೂ ಕೊರೋನಾ ಸಮಯದಲ್ಲಿ ಸ್ವದೇಶದಲ್ಲಿ ಔಷಧಿಯನ್ನ ಕಂಡುಹಿಡಿಯಲು ಮೋದಿ ಒಬ್ಬರಿಗೆ ಸಾಧ್ಯವಾಗಿತ್ತು. ಭಾರತದ ದೇಶದ ಅಭಿವೃದ್ಧಿ ಪಥದತ್ತ ಸಾಗಲು ಬಿಜೆಪಿ ಪಕ್ಷಕ್ಕೆ ಮತ ಹಾಕುವ ಮೂಲಕ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಲು ಶ್ರಮಿಸಬೇಕು ಎಂದರು. ಹಾವೇರಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಉಚಿತ ಯೋಜನೆಗಳಿಂದ ರಾಜ್ಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲಿದೆ. ಕಾಂಗ್ರೆಸ್ 5 ಗ್ಯಾರಂಟಿ ಘೋಷಣೆ ವಿಚಾರವಾಗಿ ಮಾತನಾಡಿ, ಮಾಸಿಕವಾಗಿ 200 ಯೂನಿಟ್ ಉಚಿತ ವಿದ್ಯುತ್ ಎಂದು ಹೇಳಿದ್ರು. 200 ಯೂನಿಟ್ ವರೆಗೆ ತಿಂಗಳಿಗೆ ಫ್ರೀ ಅಂದಿದ್ರು. ಆದರೆ ಇವತ್ತು ಮುಖ್ಯಮಂತ್ರಿಗಳ ಮಾತಲ್ಲಿ ಬಹಳ ವ್ಯತ್ಯಾಸವಿದೆ. ಬಡವರು ಬಳಸುವುದು 70 ರಿಂದ 80 ಯೂನಿಟ್ ಮಾತ್ರ. ಪ್ರತಿ ವರ್ಷ ವಾರ್ಷಿಕವಾಗಿ ಸರಾಸರಿ ಮೇಲೆ ಅದರ ಮೇಲೆ 10% ಹಾಕಿ ಕೊಡ್ತೀವಿ ಅಂದಿದ್ದಾರೆ. ಸಾಮಾನ್ಯ ಜನರು ಬಳಕೆ ಮಾಡುವುದು ಸಾಮಾನ್ಯವಾಗಿ 70 ರಿಂದ 80 ಯೂನಿಟ್, 125 ಯೂನಿಟ್ ವ್ಯತ್ಯಾಸ ಇದೆ. ಸರಾಸರಿ ದಾಟಿದ್ರೆ ಅದರ ಬಗ್ಗೆ ಸ್ಪಷ್ಟನೆ ಇಲ್ಲ ಎಂದರು. ಮಾಜಿ ಶಾಸಕ ಕಳಕಪ್ಪ ಬಂಡಿ ಮಾತನಾಡಿ, ದೇಶ ಸುಭದ್ರವಾಗಿರಬೇಕಾದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು. ಈಗಿರುವ ಕೇಂದ್ರ ಸರ್ಕಾರವು ಗ್ಯಾರಂಟಿ ಯೋಜನೆಯಲ್ಲಿ ಜನರಿಗೆ ಮೋಸ ಮಾಡಿದೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಎಂಬ ವಿದ್ಯಾರ್ಥಿನಿಯ ಮೇಲೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಗಮನ ಹರಿಸ್ತಾ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲು ಸರ್ಕಾರ ನಿರ್ಧರಿಸಿತು. ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಹಣವನ್ನು ಕೂಡ ಹೊಂದಿಸಲು ಸರ್ಕಾರಕ್ಕೆ ಕಷ್ಟವಾಗಿದೆ ಎಂದು ಮಾತನಾಡಿದರು. ಇದೇ ವೇಳೆ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ಅಶೋಕ್ ನವಲಗುಂದ, ಬಿಎಂ ಸಜ್ಜನ್, ಮುತ್ತಣ್ಣ ಕಡಗದ, ಶಿವಾನಂದ ಮಠದ ಉಮೇಶ್, ಚನ್ನು ಪಾಟೀಲ್, ಉಮೇಶ್ ಮಲ್ಲಾಪುರ್, ಸಂತೋಷ ವಸ್ತ್ರದ, ಮುತ್ತಣ್ಣ ಲಿಂಗನಗೌಡರು, ಬಸವರಾಜ ಕೊಟ್ಟಗಿ, ಮಲ್ಲು ಮಾದರ್, ಭೀಮಪ್ಪ ಮಾದರ್, ಬಸವರಾಜ ರಂಗನಗೌಡರು, ಅಶೋಕ್ ದೇಶಿನವರ್, ಇಂದಿರಾ ತೇಲಿ, ಸಂತೋಷ ಕಡಿವಾಲ, ಹನುಮಂತಪ್ಪ ಹಟ್ಟಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಈ ಭಾಗದ ನಮ್ಮ ನಾಯಕರಾದಂತ ನನ್ನ ಆತ್ಮೀಯ ಸ್ನೇಹಿತರಾದಂತ ಕಳಕಪ್ಪ ಬಂಡಿ ಅವರೇ, ಬೆಳ್ಳುಬ್ಬಿ ಅವರೇ, ಶ್ರೀಮತಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಯಾರು? ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಇಲ್ಲಿ ಸಿದ್ದರಾಮಯ್ಯನೂ ಇಲ್ಲ, ಡಿಕೆ ಶಿವಕುಮಾರ್ ಇಲ್ಲ, ಯಾರು ಇಲ್ಲ. ಯಾರು ಬೇಕು ಈ ದೇಶದ ಕಾವಲುಗಾರ? ಯಾರು ಬೇಕು ಈ ದೇಶದ ಕಾವಲುಗಾರ? ಮೋದಿ ಬೇಕು ಅಂತ ನಾವೆಲ್ಲ ಹೇಳ್ತಾ ಇದ್ದೀರಿ. ಯಾಕೆ ಅಂದ್ರೆ ಇವತ್ತು ನಾವು ಇಲ್ಲಿ ಸಂತೋಷವಾಗಿದ್ದೀರಿ, ಧೈರ್ಯವಾಗಿ ಓಡಾಡ್ತೀರಿ, ನಾವು ರಸ್ತೆ ಬೀದಿಗಳಲ್ಲಿ ನಾವು ಆರಾಮಾಗಿದ್ದೀರಿ ಅಂದ್ರೆ ನರೇಂದ್ರ ಮೋದಿಯಿಂದ. ಪಾಕಿಸ್ತಾನ ರೀತಿ ಇದೆ. ಪಾಕಿಸ್ತಾನ ಒಂಥರ ಇಲಿ ಬೋನ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರನ್ನ. ಬೋನ್ ಒಳಗಡೆ ಹಾಕಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ದಿನ ನಮ್ಮ ಮೇಲೆ ಯುದ್ಧ ಕಾರ್ತಾ ಇದ್ರು, ದಿನ ಬಾಂಬ್ಗಳು ತರ್ತಾ ಇದ್ರು, ನಮ್ಮ ಮೇಲೆ ಹೋರಾಟ ಮಾಡ್ತಾ ಇದ್ರು. ಇವತ್ತು ಪಾಕಿಸ್ತಾನ ಎಲ್ಲೋಗಿದೆ? ಇಲ್ಲಿ ಬೋನ್ ಒಳಗಡೆ ಇದೆ ಇವತ್ತು ಪಾಕಿಸ್ತಾನ. ಇಂಥ ನಾಯಕತ್ವ ಇವತ್ತು ದೇಶಕ್ಕೆ ಬೋಕೆ ಆಗಿದೆ. ಇವತ್ತು ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ನಮಗೆ ನರೇಂದ್ರ ಮೋದಿ ಅವರು ಅನ್ನಭಾಗ್ಯ ಹೆಸರಲ್ಲಿ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. 5 ಕೆಜಿ ಅಕ್ಕಿ ಯಾರು ಕೊಡ್ತಾ ಇರೋದು? ನರೇಂದ್ರ ಮೋದಿ ಅವರು. ಸಿದ್ದರಾಮಯ್ಯನವರು ಅದಕ್ಕೆ ಕನ್ನ ಹಾಕಿ ಇದು ನನ್ನ ಅನ್ನಭಾಗ್ಯ ಅಂತಂದ್ರು. ಇದರಲ್ಲಿ 1 ನಯಾ ಪೈಸನು ಕೂಡ